ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇಂದು ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಅರಸೀಕೆರೆ ತಾಲೂಕಿನ ವತಿಯಿಂದ ಇಂದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಅಕ್ಷರ ದಾಸೋಹ ನಿರ್ದೇಶಕರಾದಂಥ ಶ್ರೀಯುತ ಯೋಗಿ ಸರ್ ಅವರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಅಹವಾಲುಗಳನ್ನು ಅವರಿಗೆ ಕೊಡುವುದರ ಮೂಲಕ ಶಿಕ್ಷಕರು ಇವತ್ತು ಏನು ನಮಗೆ ನಿನ್ನೆ ಮೊನ್ನೆ ಬಂದಂಥ ಆದೇಶ ಏನಿದೆ ಅದು ನಮಗೆ ತುಂಬ ಶಾಕ್ ಆಯಿತು. ಯಾವುದು ಶೂ ಮತ್ತು ಸಾಕ್ಸನ್ನು ಅಳತೆ ತಗೊಂಡು ನೀವೇ ಶೂ ಸಾಕ್ಸನ್ನು ತಂದು ನಾವು ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಆದೇಶವನ್ನು ಇಲಾಖೆ ಮಾಡಿದೆ. ದಯಮಾಡಿ ಆ ಆದೇಶವನ್ನು ವಾಪಸ್ ತಗೊಳ್ಬೇಕು. ನೀವು ಯಾವುದಾದ್ರೂ ಏಜೆನ್ಸಿ ಕೊಡಿ, ನಾವು ಆ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ದಯಮಾಡಿ ನಾನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಮತ್ತು ರಾಜ್ಯದ ಎಲ್ಲ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಶಿಕ್ಷಕರನ್ನು ಶೈಕ್ಷಣಿಕ ಚಟುವಟಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮನ್ನು ಬಿಡಿ. ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿದಂಥ ಕೆಲಸಗಳಿಗೆ ಬೇರೆ ಬೇರೆ ಈಗ ನಮಗೆ ಕೊಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಂಪ್ಯೂಟರ್ ಮೂಲಕ ಮೊಬೈಲ್ ಮೂಲಕ ನಾವು ಮಾಡಬೇಕಾಗಿರೋದ್ರಿಂದ ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆಯಾಗಿದೆ. ಹಾಗಾಗಿ ತಾವು ದಯಮಾಡಿ ಶೂ ಸಾಕ್ಸ್ ಏನಿದೆ ಅದನ್ನು ನೀವು ಯಾವುದಾದ್ರೂ ಏಜೆನ್ಸಿ ಕೊಟ್ಟು ಅದರ ಮೂಲಕ ನಾವು ಇಲಾಖೆಗೆ ತರಿಸ್ಕೊಂಡು ನೀವು ಶಾಲೆಗೆ ತರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮೊದಲು ಮಾಡಬೇಕು. ಇದನ್ನು ಕೆಲಸ ಪಾಠ ಮಾಡೋದಕ್ಕೆ ಮಾತ್ರ ಬಿಡಬೇಕು ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಒತ್ತಾಯದ ಮೂಲಕ ಮಾಡ್ತಿದ್ದೀನಿ. ಆಮೇಲೆ ಪ್ರತಿಯೊಂದನ್ನು ಕೂಡ ಆನ್ಲೈನ್ ಮೂಲಕ ನಾವು ಎಂಟ್ರಿ ಮಾಡಬೇಕಾಗಿದೆ. ದಯಮಾಡಿ ಅದನ್ನು ಕೂಡ ಯಾವುದಾದ್ರೂ ಡಾಟಾ ಆಪರೇಟರ್ನ ಹೋಬಳಿ ವಾರ ಕ್ಲಸ್ಟರ್ ಹೋಬಳಿ ವಾರ ನಮಗೆ ಕೊಟ್ಟರೆ ನಮ್ಮ ಎಲ್ಲ ಹೋಬಳಿಯ ಕೆಲಸಗಳನ್ನು ಅವರು ಕಾರ್ಯನಿರ್ವಹಿಸ್ತಾರೆ ಸರ್. ದಯಮಾಡಿ ಆ ಕೆಲಸಗಳನ್ನು ಆನ್ಲೈನ್ ಕೆಲಸಗಳನ್ನು ಒಬ್ಬ ಡಾಟಾ ಆಪರೇಟರ್ನ ನಮಗೆ ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಸಂಘದ ಮೂಲಕ ನಾನು ಮನವಿಯನ್ನು ಮಾಡ್ತಾ ಶ್ರೀಯುತ ಯೋಗಿ ಸರ್ ಅವರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ಮೊಟ್ಟೆ ರೇಟು 8 ರೂಪಾಯಿ ಆಗಿದೆ. ಈಗ ಆನ್ಲೈನ್ ದರದಲ್ಲಿ ಇರ್ತಕ್ಕಂಥ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು 6 ರೂಪಾಯಿ. 2 ರೂಪಾಯಿ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ. ಮುಖ್ಯ ಶಿಕ್ಷಕರು ಅದು ಸ್ವಂತ ಜೇಬಿನಿಂದ ಅವನು ನಾವು ಇದು ಮಾಡ್ತಾ ಇದ್ದೀವಿ. 5.20 ಸುಲಿಯೋದಕ್ಕೆ 40 ಪೈಸೆ ಹೋಗ್ತಾ ಇದೆ. ಹಾಗಾಗಿ ತಾವು ದಯಮಾಡಿ 8 ರೂಪಾಯಿ ಆಗಿರ್ತಕ್ಕಂಥ ಈ ಮಾರ್ಕೆಟ್ ರೇಟ್ ಏನಿದೆ ಆ ರೇಷಿಯೋಗೆ ತಕ್ಕ ಹಾಗೆ ನಮಗೆ ಕೊಟ್ಟರೆ ನಾವು ಇದು ಮಾಡ್ತೀವಿ. ದಯಮಾಡಿ ಅದನ್ನು ಕೂಡ ಯಾವುದಾದ್ರೂ ಏಜೆನ್ಸಿ ಅವರಿಗೆ ಕೊಟ್ಟರೆ ನೇರವಾಗಿ ಅವರು ಶಾಲೆಗೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ದಯಮಾಡಿ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ತಾವು ಇದನ್ನು ಮೇಲಧಿಕಾರಿಗಳಿಗೆ ನಮ್ಮ ಅಹವಾಲುಗಳನ್ನು ಅವರಿಗೆ ತಿಳಿಸಬೇಕು. ಶಿಕ್ಷಕರನ್ನು ಈ ಕೆಲಸಗಳಿಂದ, ಈ ಒತ್ತಡದ ಕೆಲಸಗಳಿಂದ ಅವರನ್ನು ಹೊರತುಪಡಿಸಿ ಇಲಾಖೆಯಲ್ಲಿ ನಾವು ಪಾಠ ಮಾಡೋದಕ್ಕೆ ನಮಗೆ ಬಿಟ್ಕೊಟ್ರೆ ಸಾಕಾಗಿದೆ ಸರ್. ಹಾಗಾಗಿ ಶೈಕ್ಷಣಿಕ ಪ್ರಗತಿನೂ ಕೂಡ ಹಿನ್ನಡೆಯಾಗ್ತಿದೆ. ಈ ಎಲ್ಲ ಕೆಲಸಗಳನ್ನು ಶಿಕ್ಷಕರು ಮಾಡಬೇಕಾಗಿರೋದ್ರಿಂದ ತಾವುಗಳು ದಯಮಾಡಿ ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಈ ಎಲ್ಲ ಸಮಸ್ಯೆಗಳು ತಾಲೂಕಿನ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸದೊಂದಿಗೆ ನನ್ನ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕ ಮಿತ್ರರು, ಎಲ್ಲ ಶಿಕ್ಷಕರಿಂದಲೂ ಕೂಡ, ಆಮೇಲೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಹಾಗೆಯೇ ಎಲ್ಲ ವೃಂದ ಸಂಘಗಳ ಬಡ್ತಿ ಮುಖ್ಯ ಶಿಕ್ಷಕರ ಸಂಘ, ಗ್ರಾಮೀಣ ಶಿಕ್ಷಕರ ಸಂಘ, ಆಮೇಲೆ NPS ನೌಕರರ ಸಂಘದ ಎಲ್ಲ ಅಧ್ಯಕ್ಷರುಗಳು, ಎಲ್ಲ ಎಲ್ಲ ವೃಂದ ಸಂಘಗಳೆಲ್ಲರೂ ಕೂಡ ನಾವು ಒಪ್ಪರದ ಮನವಿಯನ್ನು ಮಾಡ್ತಾ ತಾವು ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಿರತಕ್ಕಂಥ ಆಶಯದೊಂದಿಗೆ ನಾನು ಈ ಮನವಿ ಪತ್ರವನ್ನು ತಮ್ಮಗಳ ಆಹ್ವಾನಿಗೆ ಸಲ್ಲಿಸ್ತಾ ಇದ್ದೀನಿ ಸರ್. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ನಾವು ಎಲ್ಲ ಸರ್ಕಾರಿ ನೌಕರರು ಸರ್ಕಾರದ ಆಶಯದಂತೆ ಸರ್ಕಾರಿ ಸುತ್ತೋಲೆಗಳ ಪ್ರಕಾರ ನಾವು ಕೆಲಸಗಳನ್ನ ಮಾಡಬೇಕಾಗ್ತದೆ. ಏನು ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆಗಳಿಗೆ ನೀವು ಸಂಘದ ಏನೆಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಮ್ಮ ಅಹವಾಲನ್ನು ಕೊಟ್ಟಿದ್ದೀರಾ ಅದನ್ನು ಮಾನ್ಯ ಸರ್ಕಾರದ ಗಮನಕ್ಕೆ ಉಪನಿರ್ದೇಶಕರ ಮುಖಾಂತರ ಸಲ್ಲಿಸಲಾಗಿದೆ ಎಂಬ ವಿಷಯವನ್ನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.